ಇಸ್ರೇಲ್ ಏರ್ಪೋರ್ಟ್ ಮೇಲೆ ಹೌತಿ ಬಂಡುಕೋರರು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ರಭಸಕ್ಕೆ 25 ಮೀಟರ್ನಷ್ಟು ಆಳದ ಗುಂಡಿ ನಿರ್ಮಾಣ ಆಗಿದೆ. ಹೌತಿ ಬಂಡುಕೋರರು ಮತ್ತೊಂದು ದಾಳಿಯನ್ನ ಮಾಡಿದ್ದಾರೆ. ಈಗ ನಿರಂತರವಾಗಿ ಅವರು ಇಸ್ರೇಲನ್ನು ಗುರಿಯಾಗಿಸಿಕೊಂಡಿದ್ದಾರೆ. 25 ಮೀಟರ್ನಷ್ಟು ಆಳದ ಗುಂಡಿ ನಿರ್ಮಾಣ ಆಗಿದೆ. ಇಸ್ರೇಲ್ನ ಅತಿ ದೊಡ್ಡ ಏರ್ಪೋರ್ಟ್ ಮೇಲೆ ಈ ದಾಳಿಯಾಗಿದೆ. ಬೆನ್ ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೇ 6ರವರೆಗೆ ಟೆಲ್ ಅವೀವ್ಗೆ ಏರ್ ಇಂಡಿಯಾ ವಿಮಾನಗಳನ್ನು ಬಂದ್ ಮಾಡಲಾಗಿದೆ. ದೆಹಲಿ ಟು ಟೆಲ್ ಅವೀವ್ ವಿಮಾನಗಳು ಅಬುದಾಬಿಗೆ ಮಾರ್ಗವನ್ನು ಬದಲು ಮಾಡಿದ್ದಾರೆ. ನೋಡ್ತಾ ಇದ್ದ ದೃಶ್ಯದಲ್ಲಿ ಹೌತಿ ಬಂಡುಕೋರರ ದಾಳಿ ಇದು. ನೋಡಿ, ಅಲ್ಲಿನ ವಾಹನ ಸವಾರಿ ಏನಿದ್ದಾರೆ ಕಾರ್ನಲ್ಲಿದ್ದಂಥವರು ಆ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ಈಗ ಕೆಲವೊಂದಿಷ್ಟು ವಿಮಾನ ಹಾರಾಟದಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಮೇ 6ರವರೆಗೆ ಟೆಲ್ ಅವೀವ್ಗೆ ವಿಮಾನ ಹಾರಾಟವನ್ನು ಸ್ಥಗಿತ ಮಾಡಲಾಗಿದೆ. ನೋಡ್ತಾ ಇದ್ದೀವಿ ಅಲ್ಲಿನ ಇಸ್ರೇಲ್ ಏರ್ಪೋರ್ಟ್ನಲ್ಲಿ ಅದೇ ದೊಡ್ಡ ಏರ್ಪೋರ್ಟ್ ಇದು. ಅಲ್ಲಿ ದಾಳಿಯನ್ನು ಮಾಡಿದೆ. ಸುಮಾರು 25 ಮೀಟರ್ನಷ್ಟು ಅಲ್ಲಿ ಕಂದಕ ನಿರ್ಮಾಣ ಆಗಿದೆ. ದಾಳಿ ರಭಸಕ್ಕೆ ಅಂದರೆ ಗುಂಡಿ ನಿರ್ಮಾಣ ಆಗಿಬಿಟ್ಟಿದೆ. ಸಾಕಷ್ಟು ರೀತಿಯ ಆತಂಕ ನಿರ್ಮಾಣ ಆಗ್ತಾ ಇದೆ. ಈಗ ನೋಡಿ, ಈ ಹೌತಿ ಬಂಡುಕೋರರು ನಿರಂತರವಾಗಿ ಈ ಗಾಜಾದ ಮೇಲೆ ಯಾವಾಗ ಇವರು ಇಸ್ರೇಲನ್ನು ಅಟ್ಯಾಕ್ ಮಾಡ್ತಾ ಬಂದರು ಆ ಟೈಮ್ನಿಂದಲೂ ಕೂಡ ಇಸ್ರೇಲನ್ನು ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ದಾಳಿಗಳನ್ನು ಮಾಡ್ತಾನೆ ಇದ್ದಾರೆ. ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನು ಕೂಡ ಉಡಾಯಿಸಿದ್ದಾರೆ ಈ ಹಿಂದೆ. ಅದರ ಜೊತೆಗೆ ಬಾಲಬ್ ಮಂದರ್ ಜಲಸಂಧಿ ಅಲ್ಲಿಯೂ ಕೂಡ ಸಾಕಷ್ಟು ಹಡಗುಗಳನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿದ್ದಾರೆ. ಈ ಮತ್ತೊಂದು ದೃಶ್ಯ ನೋಡ್ತಾ ಇದ್ದೀವಿ ನಾವು. ನೋಡಿ, ಏರ್ಪೋರ್ಟ್ನಲ್ಲಿ ಹೌತಿ ಬಂಡುಕೋರರ ದಾಳಿ ಹೇಗಿದೆ ಅಂತೇಳಿ. לא רוצה לשמוע מכשירי קשר, לא רוצה לשמוע כלום. מי שרוצה לדבר שיגש החוצה.